ಶಂಬ್ರಾಜ್ ನಡುವೆ. ಆದರೆ ಆ ಜೊತೆ ಆಟ ಮುರಿತವಾಗಿದೆ. 6 to go, 6 to get. ಅಂತಿಮ ಓವರ್ ಆರಂಭಗೊಂಡಿದೆ. ಮೊದಲ ಚೆಂಡು ಕೊನೆಯ ಹಂತದಲ್ಲಿ ದಂಡಿಸುವ ಪ್ರಯತ್ನವನ್ನ ಮಾಡಿದ್ರು. ಇಲ್ಲಿ ಪ್ರಯತ್ನ ಅದ್ಭುತವಾಗಿದೆ. ಆದರೆ ತೀರ್ಪುಗಾರರ ತೀರ್ಪನ್ನ ನೋಡ್ತಾ ಇದ್ದೇವೆ. ಇಲ್ಲಿ ಮೊದಲ ಚೆಂಡಿಗೆ ಒಂಟಿಯೋಟೆಯಲ್ಲಿ ದಾಖಲಾಗ್ತಾ ಇದೆ. ಬಹುತೇಕ ವೈಡ್ ಆಗಿದ್ದಂತ ಚೆಂಡು, ಆದರೆ ಕೊನೆಯ ಹಂತದಲ್ಲಿ ಬ್ಯಾಟಿನ ಸ್ಪರ್ಶವನ್ನ ಕಂಡುಕೊಂಡಿದ್ರು. ಔಟ್ಸೈಡ್ ಏಜ್ ಅನ್ನ ಕಂಡುಕೊಂಡಿದ್ರು ಬ್ಯಾಟರ್. ಒಂಟಿಯೋಟ ದಾಖಲಾಗಿತ್ತು. ಥ್ರೋ ಅದ್ಭುತವಾಗಿತ್ತು. ಆದರೆ ಬ್ಯಾಕಪ್ ಫೀಲ್ಡರ್ ಇಲ್ಲದ ಕಾರಣವೋ ಅಥವಾ ಥ್ರೋ ಕಳಪೆಯಾದ ಕಾರಣವೋ ಇಲ್ಲಿ ಒಂದು ಓಟ ದಾಖಲಾಗ್ತಾ ಇದೆ. ತೃತೀಯ ತೀರ್ಪುಗಾರರ ಮೊರೆ ಹೋಗಲಾಗ್ತಾ, ರಿವ್ಯೂ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಖಂಡಿತ ಇಲ್ಲಿ ಗಮನಿಸಿಕೊಳ್ತಾ ಇದ್ರೆ ತೀರ್ಪುಗಾರನಿಗೆ ಈಸಿ ಡಿಸಿಷನ್ ಆಗುವಂತ ಸಾಧ್ಯತೆ ಕೂಡ. ಯಾಕಂದ್ರೆ ಆ ಒಂದು ಥ್ರೋ ಬಹಳಷ್ಟು ನಿಧಾನ ಗತಿಯಲ್ಲಿ ಬಂದಿತ್ತು ಕ್ಷೇತ್ರ ರಕ್ಷಕನ ಕಡೆಗೆ. 2-3 ಬೌನ್ಸ್ಗಳ ಬಳಿಕ ಕ್ಷೇತ್ರ ರಕ್ಷಕನ ಕೈಯನ್ನು ಸೇರಿಕೊಂಡಿತ್ತು. ಇಲ್ಲಿ ತೃತೀಯ ತೀರ್ಪುಗಾರರು ಪರಿಶೀಲಿಸ್ತಾ ಇದ್ದಾರೆ. ಆನ್ ಫೀಲ್ಡ್ ಡಿಸಿಷನ್, ನಾಟ್ ಔಟ್ ಎಂಬ ಡಿಸಿಷನ್ ಹೊರಬಿದ್ದಿತ್ತು. ಬಹಳಷ್ಟು ನಿಖರತೆಯ ಒಂದು ತೀರ್ಪು ಹೊರಬಿದ್ದಿತ್ತು. ಬಳಿಕ ರಿವ್ಯೂ ಅನ್ನ ಚಾಲೆಂಜ್ ಮಾಡಿದ್ರು. ಇಲ್ಲಿ ಡಿಸಿಷನ್ ಅನ್ನ ಚಾಲೆಂಜ್ ಮಾಡಿಕೊಂಡಿದ್ರು. ಇಲ್ಲಿ ಈಸಿ ಡಿಸಿಷನ್ ಅಂಡ್ ದಟ್ಸ್ ಅ ನಾಟ್ ಔಟ್. ಸುಲಭದಾಯಕ ತೀರ್ಪು ಹೊರಬೀಳ್ತಾ ಇದೆ. ನಾಟ್ ಔಟ್ ಎಂಬ ತೀರ್ಪು ಇಲ್ಲಿ ಹೊರಬಿದ್ದಿದೆ. ಯಾಕಂದ್ರೆ ನಾವು ಮತ್ತೆ ಹೇಳ್ತಾ ಇದೆ, 2ರಿಂದ 3 ಬಾರಿ ಬೌನ್ಸ್ ಅನ್ನ ಪಡೆದುಕೊಂಡಂತಹ ಥ್ರೋ ಆಗಿತ್ತು. ಬಳಿಕ ಚೆಂಡು ಕ್ಷೇತ್ರ ರಕ್ಷಕನ ಕೈಯನ್ನು ಸೇರಿತು. ಬಳಿಕ ವಿಕೆಟ್ ಅನ್ನ ಸ್ಪರ್ಶಿಸಿದಂತಹ ಚೆಂಡು. ಆ ಸಂದರ್ಭದಲ್ಲಿ ಬ್ಯಾಟರ್ ಸುಭದ್ರವಾಗಿ ಕ್ರೀಸ್ ಅನ್ನು ಸೇರಿಕೊಂಡಿದ್ರು. 5 ಎಸೆತಗಳು ಬಾಕಿ ಇದೆ. 5ರ ಅವಶ್ಯಕತೆ ಇದೆ. ಪಂದ್ಯ ಖಂಡಿತ ಇನ್ನೂ ಕೂಡ ಮುಕ್ತಾಯಗೊಂಡಿಲ್ಲ. ನೋಡಿ, 1-2 ಉತ್ತಮ ಹೊಡೆತಗಳು ಲಕ್ಕಿ ಸ್ಟಾರ್ ಕಡೆಗೆ ಗೆಲುವನ್ನು ತಂದಿಡಬಹುದು. ಆದರೆ 1-2 ಚುಕ್ಕಿ ಎಸೆತಗಳು ಸಾಕು ಸಂಗಮ್ ಪಾಣೆಲ ತಂಡವನ್ನ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡಿಕೊಳ್ಳುವಂತೆ ಮಾಡಲು. ಇಲ್ಲಿ ಓವರಿನ ದ್ವಿತೀಯ ಚೆಂಡು, ನೇರ ಭಾಗದಲ್ಲಿ ಚೆಂಡು. ಮೈ ಗುಡ್ನೆಸ್, ನೇರ ಭಾಗದಲ್ಲಿ ದಂಡಿಸಿದ್ರು. ಬೌಲರ್ ಬಹಳಷ್ಟು ಚಲಿಸಿದ್ರು. ಪರಿಣಾಮವಾಗಿ ನೇರ ಭಾಗದಲ್ಲಿದ್ದ ಚೆಂಡನ್ನ ಕಲೆಕ್ಟ್ ಮಾಡುವಲ್ಲಿ ವಿಫಲಗೊಂಡಿದ್ರು. ಬಹುಶಃ ತನ್ನ ಆ ಚೆಂಡು ಡೆಲಿವರ್ ಆದ ಬಳಿಕ ಫಾಲೋ ಥ್ರೂನಲ್ಲಿ ಫಜಲ್ ಚೆಂಡನ್ನು ಕಲೆಕ್ಟ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದದ್ದೇ. ಆದರೆ ಅಲ್ಲಿ ಡಾಟ್ ಬಾಲ್ ಬರುವಂತ ಸಾಧ್ಯತೆಗಳು ಹೆಚ್ಚಿತ್ತು. ಆದರೆ ಚೆಂಡು ತನ್ನ ಫಾಲೋ ಥ್ರೂನಲ್ಲಿ ಮುಕ್ತಾಯವಾದ ಬಳಿಕ ಫಜಲ್ ಸಂಪೂರ್ಣವಾಗಿ ತನ್ನ ಎಡಭಾಗಕ್ಕೆ ಚಲಿಸುವ ಪ್ರಯತ್ನವನ್ನ ಮಾಡಿದ್ರು. ಒಂಟಿಯೂಟ ಇಲ್ಲಿ ದಾಖಲಾಗ್ತಾ ಇದೆ. ರೋಚಕತೆಯನ್ನು ಹೆಚ್ಚಿಸಿದ ಪಂದ್ಯ ಇದು. ದಿಸ್ ಗೇಮ್ is going to be a cracker of a contest here. 4 balls remaining, 4 runs required for the victory. Close field set ಅನ್ನು ಮಾಡಲಾಗ್ತಾ ಇದೆ. ಕ್ಷೇತ್ರ ರಕ್ಷಣೆಯಲ್ಲಿ ಕೆಲವೊಂದು ಬದಲಾವಣೆ ತರಲಾಗ್ತಾ ಇದೆ. ಡೀಪ್ ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ಅನ್ನು ನೇರವಾಗಿ ಒಳಭಾಗಕ್ಕೆ ತರಲಾಗಿತ್ತು. ಮತ್ತೆ ಇಲ್ಲಿ ಕಪ್ತಾನನ ಆಲೋಚನೆಗಳು ಬದಲಾಗಿದೆ. ಬಹುಶಃ ಸೀಮಾ ರೇಖೆಯಿಂದ 2-3 ಹೆಜ್ಜೆಗಳು ಒಳಕ್ಕೆ ತರಲಾಗ್ತಾ ಇದೆ. ಡೀಪ್ ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ಕ್ಷೇತ್ರ ರಕ್ಷಕನನ್ನ ಶಾರ್ಟ್ ಮಿಡ್ ಆಫ್ ಅನ್ನು ಸಜ್ಜುಗೊಳಿಸಲಾಗ್ತಾ ಇದೆ. ಲತೀಫ್ ಕಯ್ಯಾರನ್ನ ಎಕ್ಸ್ಟ್ರಾ ಕವರ್ ನಲ್ಲಿ 2-3 ಹೆಜ್ಜೆಗಳಷ್ಟು ಮುಂದೆ ತರಲಾಗಿದೆ. ಇಲ್ಲಿ ಓವರಿನ ತೃತೀಯ ಚೆಂಡು ಫಜಲ್ ಎಸೆಯಬೇಕಾಗಿದೆ. ದಂಡಿಸುವ ಪ್ರಯತ್ನ, ರನ್ಔಟಿನ ಅವಕಾಶ ಒಂದೆಡೆ. ದಂಡಿಸುವಂತ ಪ್ರಯತ್ನವನ್ನ ಮಾಡಿಕೊಂಡಿದ್ರು ದಾಂಡಿಗ. ತೀರ್ಪುಗಾರರಿಂದ ಇದುವರೆಗೂ ತೀರ್ಪು ಗಮನಿಸ್ತಾ ಇದೆ. ಯಸ್, ಟೈಮ್ ಓವರ್. ರೀಪ್ಲೇ ಮುಖ್ಯನ ಗಮನಿಸಬೇಕಾಗಿದೆ. ಏನಾಗಿದೆ ಇಲ್ಲಿ ತೃತೀಯ ಚೆಂಡಿನಲ್ಲಿ ಎಂಬುದನ್ನ. ಬ್ಯಾಟ್ ಸ್ಪರ್ಶ ಆಗಿದೆಯೋ ಇಲ್ಲವೋ ಎಂಬ 2 ಮನಸ್ಸುಗಳ ಮಧ್ಯೆಯಲ್ಲಿ ಆ ಒಂದು ತೀರ್ಪು ಹೊರಬೀಳ್ತಾ ಇದೆ. ಇಲ್ಲಿ ಒಂಟಿಯೂಟ ದಾಖಲಾಗ್ತಾ ಇದೆ. ಇಂಪ್ಯಾಕ್ಟ್ ವೆಲ್ ಔಟ್ಸೈಡ್ ದಿ ಆಫ್ ಸ್ಟಂಪ್ ಆಗಿರುವಂತ ಸಾಧ್ಯತೆ ಕೂಡ. ಇಂಪ್ಯಾಕ್ಟ್ ಸಂಪೂರ್ಣವಾಗಿ ಔಟ್ಸೈಡ್ ದಿ ಆಫ್ ಸ್ಟಂಪ್ ಆಗಿತ್ತು. ಪರಿಣಾಮವಾಗಿ ಇಲ್ಲಿ ಬಚಾವ್ ಆಗ್ತಾ ಇದ್ದಾರೆ ದಾಂಡಿಗ. ಒಂಟಿಯೂಟ ಇಲ್ಲಿ ದಾಖಲಾಗಿದೆ. 3ರ ಮುಂದೆ 3 ಬೇಕಾಗಿದೆ. ಹೇಳ್ತಾ ಇದ್ದೆ, ರೋಚಕತೆಯ ಪಂದ್ಯ ಇದು. ಶಂಬ್ರಾಸ್ ಸ್ಟ್ರೈಕರ್ ತುದಿಯನ್ನು ನಿಭಾಯಿಸ್ತಾ ಇದ್ದಾರೆ. ಓವರಿನ 4ನೇ ಚೆಂಡು, ಮತ್ತೆ ಚುಕ್ಕಿ ಎಸೆತ. ಕ್ರೂಷಿಯಲ್ ಡಾಟ್ ಬಾಲ್ ಇಲ್ಲಿ ದಾಖಲಾಗ್ತಾ ಇದೆ. ರೋಚಕತೆಯ ಪಂದ್ಯ ಇದು. ಮೈಟ್ ಬಿ ದ ಮ್ಯಾಚ್ ಆಫ್ ದಿ ಟೂರ್ನಿಮೆಂಟ್. ಅತ್ಯಂತ ರೋಚಕತೆಗೆ ತಲುಪ್ತಾ ಇದೆ. ಬಹುಶಃ ಕ್ಯಾಚ್ ಡ್ರಾಪ್ ಆಗಿರುವಂತ ಸಾಧ್ಯತೆಯು ಕೂಡ. ಯಾಕಂದ್ರೆ ಕೊನೆಯ ಹಂತದಲ್ಲಿ
ಬ್ಯಾಟಿನ ಸ್ಪರ್ಶವನ್ನ ಕಂಡುಕೊಂಡಿತ್ತು ಚೆಂಡು. ಆದರೆ ಟಫ್, ಯಾಕಂದ್ರೆ ನೋಡಿ ಹೌ ಡೀಪ್, ಬಹಳಷ್ಟು ಡೀಪ್ ಆಗಿ ಸಂಭ್ರಾಸಿದ್ರು ಕ್ರೀಸ್ ನಲ್ಲಿ. ಗೂಟ ರಕ್ಷಕನಿಗೆ ವಿದೌಟ್ ಹೆಲ್ಮೆಟ್ ಈ ರೀತಿ ಕೀಪಿಂಗ್ ಮಾಡೋದು ಕಷ್ಟಕರ, ಯಾಕಂದ್ರೆ ಬ್ಯಾಟರ್ ಅಷ್ಟು ಡೀಪ್ ಆಗಿ ಬರುವಾಗ ತನ್ನ ಆರೋಗ್ಯದ ಕಡೆಯೂ ಕೂಡ ಗಮನವನ್ನು ಹರಿಸಲೇಬೇಕಾಗ್ತದೆ. ಎರಡು ಎಸೆತಗಳು ಬಾಕಿ ಇದೆ, 3 ಓಟ ಬೇಕಾಗಿದೆ. ಟೈ ಆದರೆ ವಿಕೆಟ್ ಆಧಾರ. ಲಕ್ಕಿ ಸ್ಟಾರ್ ರನ್ ತಡಕ 5 ವಿಕೆಟ್ಗಳನ್ನು ಕಳ್ಕೊಂಡಿದೆ. ಸಂಗಮ ಪಾಣೇಲ 6 ವಿಕೆಟ್ಗಳನ್ನು ಕಳ್ಕೊಂಡಿದೆ. ಎಸ್, ಮಹತ್ವದ ತೀರ್ಮಾನ ಇಲ್ಲಿ ಹೊರ ಬೀಳ್ತಾ ಇದೆ. ಒಂದು ವೇಳೆ ಪಂದ್ಯ ಟೈ ಆಗಿ ವಿಕೆಟ್ ಆಧಾರ ಕೂಡ ಟೈ ಆದರೆ ಟಾಸ್ ಮೂಲಕ ವಿಜಯ್ ತಂಡವನ್ನು ನಿರ್ಧರಿಸಲಾಗ್ತದೆ. ಫೀಲ್ಡಿಂಗ್ ನಲ್ಲಿ ಬದಲಾವಣೆ ತರಲಾಗ್ತಾ ಇದೆ. ಸ್ಕ್ವೇರ್ ಲೆಗ್ ಹ್ಯಾಸ್ ಬೀನ್ ಬ್ರಾಟ್ ಇನ್ಸೈಡ್ ದಿ ಸರ್ಕಲ್. ಸಿಲ್ಲಿ ಮಿಡ್ ಆಫ್ ಅನ್ನು ಇರಿಸಲಾಗಿದೆ. ಶಾರ್ಟ್ ಮಿಡ್ ವಿಕೆಟ್ ಅನ್ನ ಇರಿಸಲಾಗಿದೆ. ಪಾಯಿಂಟ್ ನಲ್ಲಿ ತ್ವಾಯಿಫ್ ಇದ್ದಾರೆ. 2ರ ಮುಂದೆ 3 ಬೇಕಾಗಿದೆ. ಇಲ್ಲಿ ಫಜಲ್ ಅವರ ಓವರಿನ 5ನೇ ಚೆಂಡು, ದಂಡಿಸುವ ಪ್ರಯತ್ನ. ಈ ಬಾರಿ ಗೂಟ ರಕ್ಷಕ ವಿಫಲಗೊಳ್ತಾ ಇದ್ದಾರೆ. ಕ್ರೂಷಿಯಲ್ ಸಮಯದಲ್ಲಿ ಲೆಗ್ ಬೈಸ್ ಎಂಬ ತೀರ್ಪು ಹೊರ ಬೀಳ್ತಾ ಇದೆ. ಬಹಳಷ್ಟು ಬಾರಿ ಹೇಳಿದ್ದೆ, ಲೋ ಸ್ಕೋರ್ ಅನ್ನ ತಡೆ ಹಿಡಿಯುವ ಸಮಯ ಫೀಲ್ಡರ್ಗಳು, ಕೀಪರ್ಗಳು ಸಹಕಾರವನ್ನ ನೀಡಲೇಬೇಕಾಗ್ತದೆ. ಇಲ್ಲಿ ತಪ್ಪನ್ನ ಮಾಡಿಕೊಂಡ್ರು ಗೂಟ ರಕ್ಷಕ. ಒಂಟಿ ಓಟ ದಾಖಲಾಗ್ತಾ ಇದೆ. ಗಮನಿಸಿಕೊಳ್ಳಲೇಬೇಕಾದಂತಹ ಸ್ಥಿತಿ ಇದು. ಒಂದು ವೇಳೆ ಈ ಚೆಂಡು ಡಾಟ್ ಆದರೆ ಸಂಗಮ್ ಪಾಣೇಲ ಗೆದ್ದುಕೊಳ್ಳಲಿದೆ. ಒಂದು ವೇಳೆ ಇಲ್ಲಿ 1 ಓಟವನ್ನ ಗಳಿಸೋದೇ ಆದರೆ ಲಕ್ಕಿ ಸ್ಟಾರ್ ರನ್ ತಡಕ ಪಂದ್ಯವನ್ನ ಗೆದ್ದುಕೊಳ್ಳಲಿಕ್ಕಿದೆ. ಇದು ರೋಚಕತೆಯ ಪಂದ್ಯ, ಇದು ಕುತೂಹಲಕಾರಿ ಪಂದ್ಯ, ಅತ್ಯಂತ ರೋಚಕತೆಯನ್ನು ಸೃಷ್ಟಿಸಿದಂತಹ ಪಂದ್ಯ ಇದು. 1ರ ಮುಂದೆ ಬೇಕಾಗಿದೆ 2 ಓಟಗಳು. ಒಂದರ ಮುಂದೆ ಬೇಕಾಗಿದೆ 2 ಓಟಗಳು. ಕೂಟ ರಕ್ಷಣೆಯಲ್ಲಿ ಬಂದಂತ ಎಡವಟನ್ನ ನೋಡ್ತಾ ಇದ್ದಾವೆ. 2ನೇ ಓವರ್ ತ್ವಾಯಿಫ್ ಎಸೆದಿದ್ರು. ತ್ವಾಯಿಫ್ 2 ಓಟಗಳನ್ನ ಮಾತ್ರ ಬಿಟ್ಕೊಟ್ಟಿದ್ರು. ಬೈಸ್ ಮೂಲಕ 2 ಓಟಗಳು ದಾಖಲಾಗಿತ್ತು. ತೃತೀಯ ಓವರ್ ಅದ್ಭುತವಾದ ಓವರ್ ಆಗಿ ಸಾಬೀತಾಗಿತ್ತು. 4ನೇ ಓವರ್ನಲ್ಲಿ ಗೂಟ ರಕ್ಷಕ ಕಮ್ ಬ್ಯಾಕ್ ಅನ್ನ ಮಾಡಿಕೊಂಡಿದ್ರು. 5ನೇ ಓವರ್ ಗೂಟ ರಕ್ಷಕನ ಬದಲಾವಣೆಯನ್ನು ತರಲಾಗಿತ್ತು. ಪ್ರಮುಖ ಹಂತದಲ್ಲಿ 2ರ ಮುಂದೆ 3 ಬೇಕಾದಂತ ಸಮಯದಲ್ಲಿ ಒಂದು ಎಡವಟನ್ನ ಮಾಡಿಕೊಂಡಿದ್ರು. ಬಹುತೇಕ ಫುಲ್ಲರ್ ಲೆಂಗ್ತ್. ಆದರೆ ಒಂದು ಮಾತನ್ನ ಮತ್ತೆ ಹೇಳಬಲ್ಲೆ, ವಿದೌಟ್ ಹೆಲ್ಮೆಟ್ ಕೀಪಿಂಗ್ ಈಸ್ ನಾಟ್ ಈಸಿ. ವಿದೌಟ್ ಹೆಲ್ಮೆಟ್ ಬ್ಯಾಟರ್ ಬಹಳಷ್ಟು ಡೀಪ್ ಆಗಿ ಬ್ಯಾಟಿಂಗ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ಕೀಪರ್ ತನ್ನ ಸುರಕ್ಷತೆಯನ್ನು ಕೂಡ ಗಮನಿಸಿಕೊಂಡು ಕೀಪಿಂಗ್ ಅನ್ನು ಮಾಡ್ತಾರೆ. ಬಹಳಷ್ಟು ಭಯದೊಂದಿಗೆ ಆ ಕೀಪಿಂಗ್ ಅನ್ನು ಮಾಡ್ತಾರೆ. ಸಂದರ್ಭದಲ್ಲಿ ಕಷ್ಟಕರ ಇದೇ ಇದೆ. ಎಸ್, ಕಮಿಂಗ್ ಬ್ಯಾಕ್ ಟು ದ ಮ್ಯಾಚ್. 1 ಎಸೆತ, 2ರ ಅವಶ್ಯಕತೆ ಇದೆ. ಕ್ಲೋಸ್ ಫೀಲ್ಡ್ ಸೆಟ್ ಅನ್ನ ಮಾಡಲಾಗಿದೆ. ಇಲ್ಲಿ ಶಾರ್ಟ್ ಕವರ್ ನಲ್ಲಿ ಕ್ಷೇತ್ರರಕ್ಷಕರನ್ನು ಸಜ್ಜುಗೊಳಿಸಲಾಗಿದೆ. ಶಾರ್ಟ್ ಪಾಯಿಂಟ್ ನಲ್ಲಿ ಬಹುಶಃ ಪಾಯಿಂಟ್ ವಿಭಾಗದಲ್ಲಿ ತ್ವಾಯಿಫ್ ಅನ್ನು ಸಜ್ಜುಗೊಳಿಸಲಾಗಿದೆ. ಸಿಲ್ಲಿ ಮಿಡ್ ಆಫ್ ನಲ್ಲಿ ನಾಸೀರ್ ಅವರನ್ನು ಸಜ್ಜುಗೊಳಿಸಲಾಗಿದೆ. ಹಯಾಸ್ ಅವರನ್ನು ಬಹಳಷ್ಟು ಕ್ಲೋಸರ್ ಆಗಿ ಇಲ್ಲಿ ಸಜ್ಜುಗೊಳಿಸಲಾಗಿದೆ. ಶಾರ್ಟ್ ಫೈನ್ ಲೆಗ್, ಶಾರ್ಟ್ ಫಾರ್ವರ್ಡ್ ಮಿಡ್ ವಿಕೆಟ್ ಇಲ್ಲಿ ಸಜ್ಜುಗೊಳ್ಳನೆ ಆಗ್ತಾ ಇದ್ರೆ 1ರ ಮುಂದೆ ಬೇಕಾಗಿದೆ 2 ಓಟಗಳು. ಅಂತಿಮ ಚೆಂಡು ಇಲ್ಲಿ ಬರ್ಲಿಕ್ಕಿದೆ. ಫಸಲ್ ನ ಮೂಲಕವಾಗಿ ಬ್ಯಾಟರ್ ನ ಕಡೆಗೆ ದಂಡಿಸುವ ಪ್ರಯತ್ನವನ್ನ ಮಾಡಿದ್ರೆ ಇಲ್ಲಿ ಇದರೊಂದಿಗೆ ಪಂದ್ಯ ಇಲ್ಲಿ ಟೈನೊಂದಿಗೆ ಅಂತ್ಯಗೊಳ್ತಾ ಇದೆ. ಸಮಬಲದೊಂದಿಗೆ ಪಂದ್ಯ ಅಂತ್ಯಗೊಳ್ತಾ ಇದೆ. ಸಮಬಲದೊಂದಿಗೆ ಪಂದ್ಯ ಅಂತ್ಯಗೊಂಡಿದೆ. ಆದರೆ ವಿಕೆಟ್ ಆಧಾರದಲ್ಲಿ ಲಕ್ಕಿ ಸ್ಟಾರ್ ರನ್ ತಡಕ ತಂಡ ಪಂದ್ಯವನ್ನ ಗೆದ್ದುಕೊಳ್ತಾ ಇದೆ.